ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮಗೆ ಚಳಿ ಅಂದರೆ ಒಂದಷ್ಟು ದಿನಗಳ ಕಾಲ ಚಳಿನೇ ಇದ್ದರೆ ಅದನ್ನು ಅನುಭವಿಸಬಹುದು. ಬೇಸಿಗೆಯಲ್ಲಿ ಆ ಸೆಕೆ ಬಿಸಿಯ ಮಜಾನೇ ಬೇರೆ. ಆ ಹಿಂಸೆಯನ್ನು ಕೂಡ ಬೈಕೊಂಡಾದರೂ ಆನಂದವಾಗಿ ಅನುಭವಿಸೋ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಬೆಳಗ್ಗೆ ಬಿರುಬಿಸಿಲು, ರಾತ್ರಿ ಮೈ ಕೊರೆಯುವ ಚಳಿ ಇದ್ದರೆ ನಮ್ಮ ಪರಿಸ್ಥಿತಿ ಹೇಗಾಗಬೇಡ? ನಮ್ಮ ಆರೋಗ್ಯ ಏನಾಗುತ್ತೆ? ಅದಕ್ಕೆ ದೇಹ ಹೇಗೆ ತಾನೇ ಅಡ್ಜಸ್ಟ್ ಆಗೋದಕ್ಕೆ ಸಾಧ್ಯ? ಇಂಥದ್ದೊಂದು ಜಾಗ ಜಗತ್ತಲ್ಲೊಂದು ಕಡೆ ಇದೆ. ಬಿರು ಬೇಸಿಗೆಯಲ್ಲಿ ಅಲ್ಲಿಗೆ ಕಾಲಿಟ್ಟರೆ ಕಾಲುಗಳು ಹಪ್ಪಳದಂತಾಗತ್ವೆ. ಸೂರ್ಯನ ಪ್ರಕೋಪಕ್ಕೆ ಅಲ್ಲಿನ ಭೂಮಿ ಕಾದ ಹೆಂಚಿನ ಥರ ತಯಾರಾಗಿರುತ್ತೆ. ಅಲ್ಲಿನ ಉಷ್ಣಾಂಶ ಬೆಳಗಿನ ಹೊತ್ತಲ್ಲಿ ಕಡಿಮೆ ಅಂದರೆ 50 ಡಿಗ್ರಿ. ಆದರೆ ಪ್ರಕೃತಿಯ ವಿಸ್ಮಯದ ವೈಪರೀತ್ಯ ಏನು ಗೊತ್ತಾ? ದಿನದ 10 ಗಂಟೆಗಳ ಕಾಲ ಕಾದ ಹೆಂಚಿನಂತಿರುವ ವಾತಾವರಣ ಸೂರ್ಯಾಸ್ತದ ನಂತರ ಕೆಲವೇ ಗಂಟೆಗಳಲ್ಲಿ ಕೂಲಾಗಿ ಹೋಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ +50 ಡಿಗ್ರಿ ಇರೋ ಉಷ್ಣಾಂಶ ಬೆಳಗಿನ ಜಾವದ ಹೊತ್ತಿಗೆ -9 ಡಿಗ್ರಿಗೆ ಬರುತ್ತೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಇಷ್ಟೊಂದು ಪ್ರಮಾಣದಲ್ಲಿ ಉಷ್ಣಾಂಶ ಬದಲಾವಣೆಗೆ ಕಾರಣ ಆಗ್ತಾ ಇರೋ ಅಂಶ ಆದರೂ ಏನು? ಇಂಥದ್ದೊಂದು ವಿಚಿತ್ರ ನೆಲ ಇರೋದಾದರೂ ಎಲ್ಲಿ? ಅದರ ವಿಶೇಷತೆಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಈ ಪ್ರಕೃತಿ ಅನ್ನೋದೇ ಹಾಗೆ. ಅದು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಮಾಡೋ ಶಕ್ತಿಯನ್ನು ಹೊಂದಿದೆ. ಇತ್ತೀಚೆಗೆ ಮ್ಯಾನ್ಮಾರ್ ಹಾಗೂ ಥಾಯ್ಲ್ಯಾಂಡ್ಗಳಲ್ಲಾದ ಭೂಕಂಪವನ್ನೇ ನೋಡಿ. ಕ್ಷಣಾರ್ಧದಲ್ಲಿ ಮಾನವ ನಿರ್ಮಿತ ಕಟ್ಟಡಗಳು ಉದುರು ಹೋದವು. ಸಹಸ್ರಾರು ಮಂದಿಯಲ್ಲಿ ಪ್ರಾಣ ಕಳ್ಕೊಂಡ್ರು. 10 ವರ್ಷಗಳ ಕಾಲ ನಿರ್ಮಾಣವಾಗಿದ್ದ ನಗರ ನೋಡ್ತಿರುವಾಗಲೇ ಕೆಲವೇ ಕ್ಷಣದಲ್ಲಿ ನೆಲಸಮವಾಗಿ ಹೋಯಿತು. ಹೀಗಾಗಿನೇ ಪ್ರಕೃತಿಯ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಳಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳೋದು. ನಾವು ನಮ್ಮ ಬದುಕಿನುದ್ದಕ್ಕೂ ಪ್ರಕೃತಿಯ ಸಾಕಷ್ಟು ವಿಸ್ಮಯಗಳನ್ನು ನೋಡ್ತಲೇ ಬಂದಿದ್ದೀವಿ. 2004ರವರೆಗೆ ಆಧುನಿಕ ಭಾರತೀಯರಿಗೆ ಸುನಾಮಿಯ ಶಕ್ತಿ ಬಗ್ಗೆ ಗೊತ್ತಿರಲಿಲ್ಲ. ಆ ವರ್ಷ ಅದನ್ನು ನೋಡೋ ಹಾಗಾಯಿತು. ಭುಜ್ನಲ್ಲಿನ ಭೂಕಂಪನ ಭಾರತದಲ್ಲೂ ಭೂಮಿ ಭಯಾನಕವಾಗಿ ನಡಗತ್ತೆ ಅನ್ನೋದನ್ನು ತೋರಿಸ್ಕೊಡ್ತು. ಹಿಮಾಲಯದಲ್ಲಿನ ಪ್ರವಾಹ ಮನುಷ್ಯ ಅನ್ನೋನು ತೃಣಕ್ಕೆ ಸಮಾನ ಅನ್ನೋದನ್ನ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡ್ತು. ವಿದರ್ಭದಲ್ಲಿ ಕಂಡು ಬಂದಿದ್ದ ಭೀಕರ ಬರ ಅಲ್ಲಿನ ಜನ ತತ್ತರಿಸೋ ಹಾಗೆ ಮಾಡ್ತು. ಹೀಗೆ ಪ್ರಕೃತಿ ಅನ್ನೋದು ಆಗಾಗ ತನ್ನ ಸಿಟ್ಟನ್ನು ನಮ್ಮ ಮೇಲೆ ತೋರಿಸ್ತಾ ಇರುತ್ತೆ. ಈ ಪ್ರಾಕೃತಿಕ ವಿಸ್ಮಯಗಳು, ವೈಪರೀತ್ಯಗಳು ಕೆಲ ಬಾರಿ ಆಗಾಗ ನಮಗೆ ಕಾಣಿಸ್ತಾ ಇರುತ್ತವೆ. ಮತ್ತೆ ಕೆಲವು ಕಡೆಗಳಲ್ಲಿ ಪ್ರಕೃತಿ ಅನ್ನೋದು ನಾನಿರೋದೇ ಹೀಗೆ ಅಂತ ಹೇಳ್ತಾ ಇರುತ್ತೆ. ಹೀಗೆ ಪ್ರಕೃತಿಯ ವಿಚಿತ್ರವನ್ನು ಸದಾಕಾಲ ನೋಡೋದಕ್ಕೆ ಸಿಗುವ ಸ್ಥಳ ಅಂದರೆ ಅದು ಸಹರಾ ಮರುಭೂಮಿ. ಸಹರಾ ಮರುಭೂಮಿ, ಅದನ್ನು ಈ ಭೂಮಿಯ ಮೇಲಿನ ವಿಸ್ಮಯ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಈ ಮರುಭೂಮಿ ಒಟ್ಟು 9.2 ಮಿಲಿಯನ್ ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಆಫ್ರಿಕಾದ ಉತ್ತರ ಭಾಗದಲ್ಲಿನ ಈ ಮರುಭೂಮಿ ಒಟ್ಟು 11 ದೇಶಗಳಲ್ಲಿ ವಿಸ್ತರಿಸಿಕೊಂಡಿದೆ. ಅಲ್ಜೀರಿಯಾ, ಚಾಡ್, ಈಜಿಪ್ಟ್, ಲಿಬಿಯಾ, ಮಾಲಿ, ಮೌರಿಟೇನಿಯಾ, ನೈಜರ್, ವೆಸ್ಟರ್ನ್ ಸಹರಾ, ಸುಡಾನ್ಗಳ ಜೊತೆ ಮೊರಾಕೋ ಹಾಗೂ ಟುನೇಷಿಯಾನ ಕೂಡ ಇದು ಆವರಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಸಹರಾ ಮರುಭೂಮಿ ಒಂದೇ ಆಫ್ರಿಕಾ ಖಂಡದ 31% ಭೂಮಿಯನ್ನು ಆವರಿಸಿದೆ ಅಂತ ಹೇಳಿದರೆ ತಪ್ಪೇನಾಗೋದಿಲ್ಲ. ಇನ್ನು ಸಹರಾದಲ್ಲಿ ಏರ್ ಮೌಂಟೇನ್ಸ್, ಅಹಗರ್ ಮೌಂಟೇನ್ಸ್, ಸಹರನ್ ಅಟ್ಲಾಸ್, ಟಿಬೆಸ್ಟಿ ಮೌಂಟೇನ್ಸ್, ರೆಡ್ ಸಿ ಹಿಲ್ಸ್ ಒಳಗೊಂಡಂತೆ ಸಾಕಷ್ಟು ಪರ್ವತ ಶ್ರೇಣಿಗಳು ಇವೆ. ಹಾಗೆಯೇ ಈ ಮರುಭೂಮಿಯಲ್ಲಿ ಜ್ವಾಲಾಮುಖಿ ಕೂಡ ಇದೆ. ಚಾಡಲ್ಲಿ ಎಮಿಕೌಸಿ ಅನ್ನೋ ಪ್ರದೇಶ ಸಹರಾ ಮರುಭೂಮಿಯಲ್ಲೇ ಅತ್ಯಂತ ಎತ್ತರದ ಪ್ರದೇಶ ಅನ್ನಿಸ್ಕೊಳ್ಳುತ್ತೆ. ಇಲ್ಲೇ ಜ್ವಾಲಾಮುಖಿ ಇರೋದು. ಇದರ ಜೊತೆ ಸುಮಾರು 180 ಮೀಟರ್ಗಳಷ್ಟು ಎತ್ತರವಾಗಿರುವ ಮರಳಿನ ದಿಬ್ಬಗಳನ್ನು ಕೂಡ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸಹರಾ ಮರುಭೂಮಿ ಅಂದರೆ ಎಲ್ಲೆಲ್ಲೂ ಮರಳೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ಮರಳಿನ ಜೊತೆಗೆ ಅಲ್ಲಿ ಕಲ್ಲಿನ ಬೆಟ್ಟಗಳಿವೆ, ಪ್ರಸ್ಥಭೂಮಿ ಇದೆ, ಕಣಿವೆಗಳಿವೆ. ಆದರೆ ಅಲ್ಲಿ ನೀರು ಹರಿಯೋದಿಲ್ಲ. ಸಹಸ್ರಾರು ವರ್ಷಗಳ ಹಿಂದೆ ಆ ಭಾಗದಲ್ಲಿ ಹರಿದಿದ್ದ ನೀರು ಅಲ್ಲಿ ಅದ್ಭುತಗಳನ್ನು ಸೃಷ್ಟಿ ಮಾಡಿದೆ. ಹಾಗೆಯೇ ಆ ಮರುಭೂಮಿಯಲ್ಲಿ ಅಲ್ಲಲ್ಲಿ ಒಯಾಸಿಸ್ಸುಗಳು ಕೂಡ ಸಿಗುತ್ತವೆ. ಹೀಗೆ ಸಹರಾ ಮರುಭೂಮಿ ಅನ್ನೋದು ಸಾಕಷ್ಟು ರಹಸ್ಯಗಳು ಹಾಗೂ ಕುತೂಹಲಗಳ ಆಗರ. ಇನ್ನು ಇದರ ಜೊತೆಗೆ ಸಹರಾದಲ್ಲಿ ಜಗತ್ತಿನ ಪ್ರಾಚೀನ ನಾಗರಿಕತೆಗೂ ಜಾಗ ಸಿಕ್ಕಿದೆ. ನೈಲ್ ನದಿ ನಾಗರಿಕತೆ ಅಥವಾ ಈಜಿಪ್ಟ್ ನಾಗರಿಕತೆ ಹುಟ್ಟಿದ್ದು ಇದೇ ಸಹರಾದಲ್ಲೇ. ಇನ್ನು ಇದರ ಮತ್ತೊಂದು ಮುಖವನ್ನು ನೋಡೋದಾದರೆ ಈ ಭಾಗದಲ್ಲಿ ಹಸಿವು, ಬಡತನ, ಐರೋಪ್ಯರ ದಾಳಿ, ಭಯೋತ್ಪಾದನೆ, ಸರ್ವಾಧಿಕಾರಿಗಳ ಆಡಳಿತದ ಕುರುಹುಗಳು ನಮಗೆ ಕಾಣಸಿಗುತ್ತವೆ. ಈಗಲೂ ಕೆಲ ಭಾಗಗಳಲ್ಲಿ ನಾಗರಿಕ ಸಂಘರ್ಷ, ಅಶಾಂತಿ, ದೌರ್ಜನ್ಯಗಳು ತಾಂಡವವಾಡ್ತಾ ಇವೆ. ಹೀಗಾಗಿನೇ ಸಹರಾ ಇವತ್ತಿಗೂ ಜಗತ್ತಿನ ಕಣ್ಣಿಗೆ ರಹಸ್ಯವಾಗಿಯೇ ಉಳ್ಕೊಂಡಿದೆ. ಇನ್ನು ಈ ಸಹರಾ ಇದೆಯಲ್ಲ, ಇದು ಭೂಮಿ ಹುಟ್ಟಿದಾಗಿನಿಂದ ಹೀಗೆ ಇತ್ತಾ? ಖಂಡಿತ ಇಲ್ಲ. ಒಂದು ಕಾಲಕ್ಕೆ ಇದು ಖಂಡಿತ ಹೀಗಿರಲಿಲ್ಲ. ಅಲ್ಲಿ ಹಸಿರಿತ್ತು, ನೀರಿತ್ತು, ಜೀವಸಂಕುಲ ಇತ್ತು, ವೈವಿಧ್ಯಮಯ ಬದುಕಿತ್ತು. ಆದರೆ ಅದು ಯಾವಾಗಲೂ ಭೂಮಿ ತನ್ನ ಕಕ್ಷೆಯಲ್ಲಿ ಸ್ವಲ್ಪ ಮಗ್ಗಲು ಬದಲಿಸ್ತು ನೋಡಿ. ಸೂರ್ಯನ ಪ್ರಖರ ಕಿರಣಗಳಿಗೆ ಈ ಸಹರಾ ಪ್ರದೇಶ ಸಿಕ್ಕಿಬಿಡ್ತು. ಆ ರಣ ಬಿಸಿಲಿನ ಮುಂದೆ ಭೂಮಿಯ ಮೇಲಿನ ಹಸಿರು ತಲೆಬಾಗಬೇಕಾಯಿತು.
ಬೀಳ್ತಿದ್ದ ಮಳೆ ಕಾಣಿಯಾಯಿತು, ಭೂಮಿ ಕಾದ ಹೆಂಚಿನಂತಾಯಿತು. ಹೀಗಾಗಿ ಅಲ್ಲಿದ್ದ ಹಸಿರೆಲ್ಲ ಮಾಯ ಆಯಿತು, ನೀರು ಬತ್ತಿ ಹೋಯಿತು, ಉಳಿದದ್ದು ಬರೀ ಮರಳು ಮರಳು ಮಾತ್ರ. ಆನಂತರ ಅಲ್ಲಿ ಯಾರೂ ಏನೂ ಮಾಡಬೇಕಾಗಿರಲಿಲ್ಲ, ಉಳಿದೆಲ್ಲವನ್ನ ಮರಳೇ ಮಾಡ್ತಾ ಹೋಯಿತು. ಅದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಾ ಗಾಳಿಯ ಸಹಾಯದಿಂದ ಅಕ್ಕಪಕ್ಕದ ನೆಲವನ್ನು ಕೂಡ ಆಪೋಷಣ ತಗೊಳ್ತಾ ಹೋಯಿತು. ಹೀಗಾಗಿ ಸಹರಾದ ವ್ಯಾಪ್ತಿ ಇವತ್ತಿಗೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಆ ವಿಸ್ತರಣೆಯನ್ನು ತಡೆಯೋದಕ್ಕೆ ಅಂತಲೇ ಗ್ರೀನ್ ವಾಲ್ ಮಾಡೋ ಕೆಲಸ ನಡೀತಿದೆ. ಆದರೆ ಅದ್ಯಾವುದಕ್ಕೂ ಮರಳು ಅವಕಾಶವನ್ನು ಕೊಡ್ತಾ ಇಲ್ಲ. ಹೀಗಾಗಿ ಉಷ್ಣ ಮರುಭೂಮಿಗಳ ಲೆಕ್ಕದಲ್ಲಿ ಸಹರಾ ಮರುಭೂಮಿ ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಅಂತ ಕರೆಸ್ಕೊಳ್ಳುತ್ತೆ. ಅಟ್ಲಾಂಟಿಕ್ ಸಾಗರದಿಂದ ಕೆಂಪು ಸಮುದ್ರದವರೆಗೆ ಕೂಡ ಈ ಮರುಭೂಮಿ ವ್ಯಾಪಿಸಿಕೊಂಡಿದೆ. ಗೆಳೆಯರೆ, ನಾನು ಆಗಲೇ ಹೇಳಿದ ಹಾಗೆ ಈ ಮರುಭೂಮಿಯಲ್ಲಿ ವಿಚಿತ್ರವನ್ನು ಸೃಷ್ಟಿ ಮಾಡ್ತಾ ಇರೋದು ಕೂಡ ಪ್ರಕೃತಿನೇ. ಕೆಲ ವರ್ಷಗಳ ಹಿಂದೆ ಈ ಮರಳು ದಿಬ್ಬಗಳು ಹಿಮದಿಂದ ಆವೃತ ಆಗಿದ್ವು. ಹಾಗೆಯೇ ಕೆಲ ತಿಂಗಳುಗಳ ಹಿಂದೆ ಸಹರಾ ಮರುಭೂಮಿಯಲ್ಲಿ ಕೂಡ ಪ್ರವಾಹ ಬಂದು ಮರಳಿನ ದಿಬ್ಬಗಳ ನಡುವೆ ಸಾಕಷ್ಟು ನೀರು ನಿಂತ್ಕೊಂಡಿತ್ತು. ಹೀಗೆ ಪ್ರಕೃತಿ ಕೂಡ ಕಾಲ ಕಾಲಕ್ಕೆ ಸಹರಾದ ವಾತಾವರಣವನ್ನು, ರೂಪುರೇಷೆಗಳನ್ನು ಬದಲಿಸ್ತಾ ಇದೆ. ಆದರೆ ಅದು ಸಂಪೂರ್ಣವಾಗಿ ಬದಲಾಗೋದಕ್ಕೆ ಇನ್ನೂ 15,000 ವರ್ಷಗಳು ಕಾಯಬೇಕು ಅಂತಿದೆ ವಿಜ್ಞಾನ ಜಗತ್ತು. ಇಂಥ ಮರುಭೂಮಿಯಲ್ಲೇ ಈಗ ಉಷ್ಣಾಂಶದ ಏರಿಳಿತದ ಅನುಭವ ನಮಗಾಗ್ತಾ ಇರೋದು. ಇಲ್ಲಿ ಸಹರಾ ಮರುಭೂಮಿ ಅಂದ ತಕ್ಷಣ ಅಲ್ಲಿನ ಶುಷ್ಕ ವಾತಾವರಣ ನಮಗೆ ನೆನಪಾಗುತ್ತೆ. ಸಾಮಾನ್ಯವಾಗಿ ಸಹರಾ ಮರುಭೂಮಿಯಲ್ಲಿನ ಸರಾಸರಿ ಉಷ್ಣಾಂಶ 38ರಿಂದ 40 ಡಿಗ್ರಿಯಷ್ಟಿರಬಹುದು. ಹಾಗೆಯೇ ಸಹರಾದಲ್ಲಿ ಬೆಳಗ್ಗೆ ಹೊತ್ತಿನ ಸರಾಸರಿ ಉಷ್ಣಾಂಶ 47 ಡಿಗ್ರಿಯಷ್ಟಿದ್ದು ಎಲ್ಲ ದೇಶಗಳಿಗಿಂತ ಇದು ಹೆಚ್ಚಿನ ಬಿಸಿಯನ್ನು ಅನುಭವಿಸುತ್ತೆ ಅಂತ ಹೇಳ್ತಾರೆ. ಇನ್ನು ರಾತ್ರಿ ಹೊತ್ತಲ್ಲಿ ಸಹರಾದಲ್ಲಿನ ಸರಾಸರಿ ಉಷ್ಣಾಂಶ 13ರಿಂದ 20 ಡಿಗ್ರಿಯಷ್ಟಿರುತ್ತಂತೆ. ಕೆಲವೊಮ್ಮೆ ಇದು 10 ಡಿಗ್ರಿಗೆ ಕುಸಿಯುವ ಸಾಧ್ಯತೆ ಕೂಡ ಇರುತ್ತೆ. ಹೀಗೆ ಸರಾಸರಿ ಬೆಳಗಿನ ಹೊತ್ತಲ್ಲಿ 47 ಡಿಗ್ರಿಯಷ್ಟಿರೋ ಉಷ್ಣಾಂಶ ರಾತ್ರಿ 13 ಡಿಗ್ರಿಗೆ ಕುಸಿಯೋದಿದೆ ನೋಡಿ, ಅದು ನಿಜಕ್ಕೂ ಅಚ್ಚರಿ ಅಂತ ಅನ್ನಿಸದೇ ಇರೋದಿಲ್ಲ. ಹಾಗೆಯೇ ಬೇಸಿಗೆಯಲ್ಲಿ ಸರಾಸರಿ 50 ಡಿಗ್ರಿಯಷ್ಟು ಉಷ್ಣಾಂಶ ಹಗಲಲ್ಲಿರುತ್ತೆ. ಜೊತೆಗೆ ರಾತ್ರಿ ಹೊತ್ತಲ್ಲಿ ಈ ಉಷ್ಣಾಂಶ ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಅದು ಮೈನಸ್ನ ಕೆಳಗೆ ಕೂಡ ಹೋಗುವ ಸಾಧ್ಯತೆ ಇರುತ್ತೆ. ಸಹರಾ ವ್ಯಾಪ್ತಿಯಲ್ಲಿರುವ ಲಿಬಿಯಾದಲ್ಲಿ ಇತ್ತೀಚೆಗೆ ಇಂಥದ್ದೊಂದು ಬದಲಾವಣೆ ಕಾಣಸಿಕ್ಕಿದೆ. ಅಲ್ಲಿ ಬೆಳಗ್ಗೆ ಹೊತ್ತು 50 ಡಿಗ್ರಿಯಷ್ಟಿದ್ದ ಉಷ್ಣಾಂಶ ರಾತ್ರಿ ಹೊತ್ತಲ್ಲಿ -9ಕ್ಕೆ ಕುಸಿದು ಬಿಡ್ತಾ ಇದೆ. ಕೆಲ ಪ್ರದೇಶಗಳಲ್ಲಿನ ಸರಾಸರಿ ಉಷ್ಣಾಂಶವೇ -4ರಷ್ಟಿದೆ ಅನ್ನೋದನ್ನ ನಾಸಾ ಕನ್ಫರ್ಮ್ ಮಾಡಿದೆ. ಸೊ ರಾತ್ರಿ ಹೊತ್ತಲ್ಲಿ ಸಹರಾದಲ್ಲಾಗುವ ಬದಲಾವಣೆಗಳೇನು? ಸತತ 12 ಗಂಟೆಗಳ ಕಾಲ ಸೂರ್ಯನ ಶಾಖದಿಂದ ಕಾವು ಹೆಚ್ಚಿಸಿಕೊಂಡ ಭೂಮಿ ಇದ್ದಕ್ಕಿದ್ದ ಹಾಗೆ ಹೇಗೆ ಕೂಲ್ ಆಗುತ್ತೆ ಅನ್ನೋ ಕುತೂಹಲ ಇಲ್ಲಿ ಉಂಟಾಗತ್ತೆ ಅಲ್ವೇ ಗೆಳೆಯರೆ? ಇದೆಲ್ಲದಕ್ಕೂ ಕಾರಣ ಅಲ್ಲಿನ ಮರಳಿನ ದಿಬ್ಬಗಳು. ಸಾಮಾನ್ಯವಾಗಿ ಯಾವ ಭಾಗದಲ್ಲಿ ಉಷ್ಣಾಂಶ ಮೈನಸ್ಗೆ ಕುಸಿಯುತ್ತೋ ಆ ಭಾಗದಲ್ಲಿ ಮರಳಿನ ದಿಬ್ಬಗಳು ಹೆಚ್ಚಿವೆ. ನಾಸಾದ ಜೆಟ್ ಪ್ರಪೋಲ್ಷನ್ ಲ್ಯಾಬೊರೇಟರಿಯ ಮಾಹಿತಿಯ ಪ್ರಕಾರ ಸಹರಾದಲ್ಲಿನ ಮರಳ ದಿಬ್ಬಗಳಿವೆಯಲ್ಲ, ಇವು ಬೆಳಗಿನ ಹೊತ್ತಲ್ಲಿ ಭಾರಿ ಪ್ರಮಾಣದ ಬಿಸಿಯನ್ನು ಹೀರ್ಕೊಳ್ಳುತ್ತವೆ. ಆದರೆ ಕತ್ತಲಾಗ್ತಾ ಆಗ್ತಾ ಬೀಸುವ ಗಾಳಿಯ ಕಾರಣದಿಂದ ಈ ಭಾಗದಲ್ಲಿನ ಮರಳಿನ ದಿಬ್ಬಗಳು ತಾವು ಹಿಡ್ಕೊಂಡಿರೋ ಉಷ್ಣಾಂಶವನ್ನು ಅಷ್ಟೇ ವೇಗವಾಗಿ ಕಳ್ಕೊಳ್ಳುತ್ತವಂತೆ. ಸೊ ಬೆಳಗಿನ ಹೊತ್ತಲ್ಲಿರೋ ಉಷ್ಣಾಂಶ ಸೂರ್ಯ ಮರೆಯಾಗ್ತಾ ಇದ್ದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕೂಡ ತುಂಬ ವೇಗವಾಗಿ ಉಷ್ಣಾಂಶ ಇಳಿಯೋದ್ರಿಂದ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಉಷ್ಣಾಂಶದ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸಾಕಷ್ಟು ವರ್ಷಗಳ ಕಾಲ ಅಧ್ಯಯನ ನಡೆಸಿ ನಾಸಾ ಹೇಳ್ತಾ ಇದೆ. ಗೆಳೆಯರೆ, ಇದೇ ರೀತಿಯ ಪರಿಸರ ನಮ್ಮ ರಾಜಸ್ಥಾನದಲ್ಲಿ ಕೂಡ ಇದೆ. ಅಲ್ಲೂ ಕೂಡ ವಿಪರೀತ ಬಿಸಿಯನ್ನು ನಾವು ನೋಡ್ತೀವಿ. ಹಾಗೆಯೇ ರಾತ್ರಿಯ ನಂತರ ವಿಪರೀತ ಪ್ರಮಾಣದಲ್ಲಿ ಉಷ್ಣಾಂಶದ ಕುಸಿತ ಕೂಡ ಉಂಟಾಗುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದು ಅರ್ಥ ಆಗಿರಲಿಲ್ಲ. ಆದರೆ ಈಗ ನಾಸಾ ಕೊಟ್ಟಿರೋ ಮಾಹಿತಿ ಮರುಭೂಮಿಯನ್ನು ನೋಡುವ ಬಗೆ ಮತ್ತು ಅಲ್ಲಿನ ವಾತಾವರಣವನ್ನು ಅರ್ಥ ಮಾಡಿಕೊಳ್ಳೋದರ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೆಚ್ಚು ಮಾಡ್ತಾ ಇದೆ. ಒಟ್ಟಲ್ಲಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳೋದು ಮನುಷ್ಯನಿಗೆ ಸಂಪೂರ್ಣವಾಗಿ ಯಾವತ್ತಿಗೂ ಸಾಧ್ಯ ಆಗೋದಿಲ್ವೇನೋ, ಆದರೆ ಪ್ರಯತ್ನವನ್ನಂತೂ ಅವನು ಮಾಡ್ತಲೇ ಇರ್ತಾನೆ. ಪ್ರಕೃತಿಯ ಮುಂದೆ ಮನುಷ್ಯ ಯಾವತ್ತಿಗೂ ತೃಣ ಸಮಾನ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ. ಇದು ಗೆಳೆಯರೆ ಸಹರಾ ಮರುಭೂಮಿಯಲ್ಲಿ ಉಂಟಾಗ್ತಾ ಇರುವ ಅಚ್ಚರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.